ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಇನ್ನೊಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಗೇಮ್ನೇನೆ ಇದರಲ್ಲಿರೋದು ಗೇಮ್ಸು. ಮಕ್ಕಳಿಗೆ ಬೋರ್ ಹೊಡೆದಾಗ ಟಿ ವಿ ಫೋನು ಎಲ್ಲ ಅದರಿಂದ ಅವ್ರಿಗೆ ಔಟ್ಸೈಡ್ ಕರಿಬೇಕು ಈ ಥರದ್ದು ಬೋರ್ಡ್ ಗೇಮ್ಸು ದೊಡ್ಡವರು ಆಡ್ಬೋದು, ಈ ಥರದ್ದು ಆಡಲಿ ಅಂತ ಹೇಳ್ಬಿಟ್ಟು ಈ ಥರ ಗೇಮ್ಸ್ ಎಲ್ಲ ತಗೊಳ್ಳೋದು ಬೆಟ್ರು. ಇವಾಗಿನ ಕಾಲದಲ್ಲಿ ಅವ್ರು ಅಡಿಕ್ಟ್ ಆಗೋದು ಸ್ವಲ್ಪ ಜಾಸ್ತಿ ಆಗೋಗಿದೆ. ಸೊ ಈ ಥರದ್ದು ಗೇಮು. ಸೊ ಇದು ನಾವೇ ಸೆಟಪ್ ಮಾಡಬೇಕು, ಬಟ್ ಪ್ರಿಟಿ ಈಸಿ. ಸುಮ್ಮನೆ ಥ್ರೆಡ್ ಹಾಕೋದು, ಈ ಕಡೆ ಸೈಡ್ ಥ್ರೆಡ್ ಹಾಕೋದು, ಅಲಾಸ್ಟಿಕ್ ಅದು ಮಾಡಲಿಲ್ಲ ಹಿಂಗಿರೋದಿದು. ಸುಮ್ಮನೆ ಪುಲ್ಔಟ್ ಮಾಡಿದ್ರೆ ಹಿಂಗಿರೋದು, ಪುಲ್ಔಟ್ ಮಾಡಿದ್ರೆ ಅದು ಈ ಬಾಕ್ಸಿಗೆ ಸಿಕ್ಕೋದು. ಸೊ ಒಳಗಡೆ ಹಾಕೋದು, ಆಮೇಲೆ ಇಲ್ಲ ಹಿಂಗೆ ಮಾಡೋದು, ಫುಲ್ ಮಾಡೋದು. ಸ್ವಲ್ಪ ಎಲ್ಲಿದೆ ಹೋಲು, ಸ್ವಲ್ಪ ಟೈಟ್ ಇರುತ್ತೆ, ಬಟ್ ಪುಲ್ ಮಾಡಿಬಿಟ್ಟು ಸರಿಯಾಗಿ ಫಿಕ್ಸ್ ಮಾಡಬೇಕು. ಲೈಕ್ ಇದ್ರ ಥರನೇ ಕೈಂಡ್ ಆಫ್ ಇಯರ್ ಹಾಕಿ ಥರ ಆಡೋದಿದ್ರು ಸ್ವಲ್ಪಗೆ. ಯಾ, ಸೊ 2 ಕಲರ್ಸ್ ಇದೆ. ಆಮೇಲೆ ಒಂದು ಸ್ಲಾಟ್ ಇದೆ ಇಲ್ಲೇ. ಇದ್ರೊಳಗಡೆ ಆ ಸ್ಲಾಟ್ ಒಳಗಡೆ ಈ ಪೀಸಸ್ ಹೋಗಬೇಕು. ಸೊ ಈಚ್ ಒನ್ನಿಗೆ ಐ ಥಿಂಕ್ 4-5 ಬಂದಿದೆ. ಯಾ, ಇಲ್ಲಿ ಡಾಟ್ಸ್ ಇದೆ. ಸೊ ಇಲ್ಲಿರೋಕ್ಕೆ ಇದೆ. ಅಮೆಝಾನಿಂದ ಬೈ ಮಾಡಿರೋದು ಇಷ್ಟ ಆಗಿದ್ದರೆ ಪರ್ಚೇಸ್ ಮಾಡ್ಕೋಬೋದು ಅಮೆಝಾನಿಂದ. ನಾವೇ ಬೈ ಮಾಡಿರೋದು ಯಾವುದು ಪ್ರಮೋಷನ್ ಅಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇಟ್ಟು. ಇಲ್ಲಿ ಸ್ವಲ್ಪ ವಿಂಟ್ರ್ ಇದ್ದಾಗ ಮನೇಲಿ ಒಳಗಡೆ ಇರ್ತೀವಲ್ವ, ಸೊ ಯಾವಾಗಲೂ ಟಿ ವಿ ನೋಡ್ತಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ತೊಗೊಂಡು ಏನಾರು ಆಡ್ಕೋಬೋದು. ಕಾರಲ್ಲಿ, ಫ್ಲೈಟಲ್ಲಿ, ಇಲ್ಲ ಕ್ಯಾಂಪಿಂಗ್ ಹೋಗಿದ್ರೆ ಮನೇಲಿ ಆ ಥರ ಆಡ್ಬೋದು ಅಂತ ತೊಗೊಂಡಿದ್ದೀವಿ. ದೆನ್ ಈ ಕಡೆ ಸೈಡ್ ಸೇಮ್ ಥಿಂಗ್ ಮಾಡೋದು. ಸೊ ಬೋತ್ ಸೈಡ್ ಮಾಡ್ತಾಯಿದ್ರೆ ಒಂದೇ ಹೋಲ್ ಇರೋದು. ಸೊ whoever gets it in, and then basically ವಿನ್ ಆಗೋಕ್ಕೆ ಇದೆಲ್ಲದು ನಿಮ್ಮದು ಪೀಸಸ್ ಅದರ್ ಸೈಡಿಗೆ ಹೋಗಬೇಕು. ಆಮೇಲೆ ಓಡ್ದು ಪೀಸಸ್ಸು ನಿಮ್ಮ ಸೈಡಿಗೆ ಬಂದಿದ್ರೆ ಅದು ಅದರ್ ಸೈಡಿಗೆ ಹೋಗ್ಬಿಟ್ಟು ನಿಮ್ಮ ಸೈಡ್ ಫುಲ್ ಎಂಪ್ಟಿ ಇರಬೇಕು. ಈಸಿ ಗೇಮು, ಎಲ್ಲರೂ ಆಡ್ಬೋದು. ಬರೀ ಕಿಡ್ಸ್ ಬರೀ ಕಿಡ್ಸ್ ಬೇಡ, ಬರೀ ಅಡಲ್ಟ್ಸ್ ಹೋಗೋದು ಆ ಥರದ್ದು ಏನೂ ಇಲ್ಲ. 2 ಪ್ಲೇಯರ್ ಗೆದ್ದು ಗೇಮ್ ಇದು. ಇಷ್ಟ ಆದರೆ ಶಾಪ್ ಮಾಡಿ ಬೇರೆಯವ್ರಿಗೆ ಕಲಿಸಿ. ಯಾವುದು ಮನೇಲಿ ಸಣ್ಣ ಸಣ್ಣ ಮಕ್ಳು ಇರ್ತಾರೋ ದೊಡ್ಡವರು ಆಡ್ಬೋದು. ಸ್ವಲ್ಪ ಟೈಮ್ ಪಾಸು ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಫಾರ್ವರ್ಡ್ ಮಾಡಿ. ಓಕೆ, ಬಾಯ್.